ಅಂದರೆ ನೋಡಿ, ಕೆಲವರಿಗೆ ದೇವ್ರು ಕೊಟ್ಟಿರ್ತಾನೆ ಕೂಡ ಮನಸ್ಸಿರಲ್ಲ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ನಮಗೆ ಲವಕುಶ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ ಅಂದರೆ ಅದಕ್ಕೆ ಅಧ್ಯಕ್ಷರು ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಯಾದವ್ ಅವರು ಏನೋ ಒಂದು ನಮ್ಮ ಮಕ್ಕಳಿಗೆ ಮುಂದೆ ಈಗ ಎಕ್ಸಾಮ್ ಬರ್ತಾ ಇದೆ, ಹಾಗಾಗಿ ಮಕ್ಕಳಿಗೆ ಅನುಕೂಲ ಆಗೋಂಥ ಒಂದು ಮೆಟೀರಿಯಲ್ ಅನ್ನು ಕೊಡಬೇಕು ಅಂತ ನಿಮಗೆಲ್ಲ ಇದನ್ನ ಎಕ್ಸಾಮ್ ಬರೆಯುವಂಥ ಒಂದು ಪ್ಲಾನ್ ಅನ್ನು ಕೊಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಹಾಗಾಗಿ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡ್ಕೊಂಡು ಚೆನ್ನಾಗಿ ಎಕ್ಸಾಮ್ ಅನ್ನು ಬರೆದ್ಬಿಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ ಅವರು ಚಂದ್ರಶೇಖರ್ ಯಾದವ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲಾ ಸಿಬ್ಬಂದಿಯವರ ಪರವಾಗಿ ಮಕ್ಕಳ ಪರ ಹೃತ್ಪೂರ್ವಕವಾದ ಸ್ವಾಗತ, ಒಂದು ಚಿಕ್ಕ ಸನ್ಮಾನದ ಮುಖಾಂತರ ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ. ಜೋರಾಗಿ 1 2 3 ಅಧ್ಯಕ್ಷರು ಗ್ರಾಮ ಭಾರತಿ ಟ್ರಸ್ಟ್ ನೋಡಿ, ನಾನು ಅವಾಗ ಹೇಳಿದ್ದಕ್ಕೆ ಲವಕುಶ ಜನ್ಮಭೂಮಿ ಟ್ರಸ್ಟ್ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ನೋಡಿ, ಅವರೆಲ್ಲರೂ ಲವಕುಶ ಅಂದ್ರೆ ಅದರಲ್ಲಿ ಹೆಸರಿದೆ, ಇಬ್ಬರು ಜೋಡಿಯಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮಾಡ್ತೀವಿ ಅಂತೇಳಿ ಜೊತೆಗೆ ಬಂದರೆ ಅವ್ರಿಗೂ ಕೂಡ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ SDMC ಅವರ ಪರವಾಗಿ ಎಲ್ಲರ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಒಂದು ಚಿಕ್ಕ ಒಂದು ಶಾಲನ್ನ ಅವರಿಗೆ ಉತ್ಸವ ಮುಖಾಂತರ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಶಾಲೆ ಬರ್ತಕ್ಕಂಥ ಎಲ್ಲ ಬಡ ಮಕ್ಕಳೇ ಇನ್ನು ನಮ್ಮ ಶಾಲೆಗೆ ಏನಾದರೂ ಅವ್ರು ಕೈಲಾದಂಥ ಸಹಾಯ ಇನ್ನು ಮಾಡ್ತೀವಿ, ನಾವು ಒಂದು ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯನ ನೀಡಲಿ ಮತ್ತು ನಮ್ಮ ಶಾಲೆಗೆ ಇದೇ ರೀತಿ ಅವ್ರಿಗೆ ಸಹಕಾರವನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಸ್ವಾಗತವನ್ನು ಕೋರೋದಕ್ಕೆ ನನಗೆ ಅಭಿವೃದ್ಧಿ ಅಧ್ಯಕ್ಷರು SDMC ಅಧ್ಯಕ್ಷರಾಗಿದ್ದ ಮುರಳಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ದಿಢೀರ್ ಅಂತ ಮಾಡಿ ಮೇಡಮ್ ಅಂತ ನಮಗೆ ಸಲಹೆಯನ್ನು ಕೊಡ್ತಾ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನೋಡಿದ್ರೆ ಯಾರು ನೋಡಿದ್ರಿಲ್ಲ ಎಲ್ಲ ನಮ್ಮ ಎಲ್ಲರೂ ಇಲ್ಲಿ, ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು, ಇಲ್ಲೇ ಇದೇ ಜಾಗದಲ್ಲೆಲ್ಲ ಹೊರಟು ನಾವು ಮಾಡೋದು ಇಲ್ಲಿಲ್ಲ, ಪ್ರೈಮರಿ ಸ್ಕೂಲಲ್ಲೇ ಸ್ಟಾರ್ಟ್ ಆಗಿದ್ದು. ಈ ಸ್ಕೂಲ್ ಫಸ್ಟ್ ಬಿಲ್ಡಿಂಗ್ ಕಟ್ಟಿದ್ದೆ ನಾವು ಗಲಾಟೆ ಮಾಡ್ತಿದ್ದೇವೆ. ಇದೆಲ್ಲ ಬೇರೆ ಆಕ್ಯುಪೈ ಮಾಡಾಕ್ತಿದ್ರು. ಅದು ಅವಾಗ ನಾವು ಸ್ಕೂಲ್ ಕಟ್ಟಿ ಇಲ್ಲ ಮಾಡಬೇಕು ಅಂತೇಳಿ ಬಾಜೆ ಬಿದ್ದು ನಮ್ಮ ಏರಿಯಾ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳು ಸ್ಕೂಲ್ ಬಿಡೋರು ಹೋಗೋಕ್ಕಾಗಲ್ಲ, ಇಲ್ಲೇ ಪಕ್ಕದಲ್ಲೇ ಓದಿಸ್ಕೊಂತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಮಾಡಿದ್ರು. ಇನ್ನೊಂದೇನಂದ್ರೆ ಸರ್ಕಾರಿ ಶಾಲೆ ಓದೋ ಮಕ್ಕಳು ಫಸ್ಟು ಗುಣವಂತರಾಗೋರು, ಪ್ರೈವೇಟ್ ಸ್ಕೂಲ್ ಓದೋರು ಓದ್ತಾರೆ, ಚೆನ್ನಾಗಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು, ಪ್ರೈವೇಟ್ ಇದರಲ್ಲಿ ಸಂಸ್ಕಾರ ಬರಲ್ಲ. ಸರ್ಕಾರಿ ಶಾಲೆ ಓದಿರೋ ಮಕ್ಕಳನ್ನ ಅವರೇ ತಂದೆ ತಾಯಿ ನೋಡ್ಬಿಡೋದು, ಪ್ರೈವೇಟ್ ಸ್ಕೂಲ್ ಅಂತ ಓದಿರೋ ಮಕ್ಕಳನ್ನ ತಂದೆ ತಾಯಿ ಯಾರು ನೋಡಿಲ್ಲ, ನೋಡಲ್ಲ ಇರೋರು. ಯಾಕಂದ್ರೆ ಸುಮಾರು ಒಂದು 10-20 ಜನ ನಾನು ನೋಡಿದ್ದೀನಿ ನಮ್ಮ ಸ್ನೇಹಿತರಲ್ಲೇ ತಂದೆ ತಾಯಿ ರೋಡ್ ಬಿಟ್ಬಿಟ್ಟು ಅವ್ರು ಆರಾಮಾಗೆಲ್ಲ ಬೆಂಗಳೂರಲ್ಲಿ ಅಲ್ಲಿ ಸೆಟ್ ಆಗಿದ್ದಾರೆ. ಅದು ಬಿಟ್ಬಿಟ್ಟು ತಂದೆ ತಾಯಿ ಯಾರು ನೋಡ್ತಾ ಇಲ್ಲ. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಫಸ್ಟ್ ಪಾಸ್ ಆಗಿ ಫಸ್ಟು ತಂದೆ ತಾಯಿಗೆ ಗೌರವ ಮಾಡಿ ಮತ್ತೆ ನಿಮ್ಗೆ ವಿದ್ಯೆ ಹೇಳ್ಕೊಟ್ಟ ಗುರುಗಳಿಗೆ ಗೌರವ ಯಾವಾಗ ಕಾಣಿಸಿದ್ರು. ನಮ್ಮ ಮನೆ GKB ಸ್ಕೂಲ್ ಹೋದ್ರೆ ನಮ್ಮ ಇದ್ದಾರೆ ಅಲ್ಲಿ ನಂಗೆ ಶಾಲೆಗಿಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ರಿಟೈರ್ಡ್ ಆಗಿಲ್ಲ ಪಾಪ ಇನ್ನ ಪಾಪ ಸರ್ವಿಸ್ ಮಾಡ್ತಾ ಇದ್ದಾರೆ. ನಾನು ಈ ಮಗು ದೊಡ್ಡರಾದ್ರೂ ಪಾಪ ಸರ್ವಿಸೇ ಮಾಡ್ತಾ ಇದ್ದಾರೆ ಅವರು. ಅದರ ದಯವಿಟ್ಟು ಫಸ್ಟ್ ಅವ್ರು ಹೇಳೋ ಮಾತು ಕೇಳಿ, ಅವ್ರು ಹೇಳಿ ಏನು ಕೇಳ್ಕೊಂಡು ಬರ್ತಿರೋ ಅದೇ ನೀವು ನಡೆಸ್ಕೊಂಡು ಹೋದ್ರೆ ಒಳ್ಳೆ ವಿಷಯ ಬರುತ್ತೆ, ಒಳ್ಳೆ ಗುಣ ಬರುತ್ತೆ, ಚೆನ್ನಾಗಿ ಆಗ್ತೀರ. ಎಲ್ಲರೂ ಫಸ್ಟ್ ಪಾಸ್ ಆಗಿರ್ತಾನೆ, ಎಲ್ಲ ಚೆನ್ನಾಗಿ ಪಾಸ್ ಆಗಿದ್ರೆ ಮತ್ತೆ ನಾನು ಬರ್ತೀನಿ. ಯಾರು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೋ ಅವ್ರಿಗೆ ಒಳ್ಳೆ ಬಹುಮಾನವೂ ಕೊಡ್ತೀವಿ. ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ನಿಮಗೆ ಎಲ್ಲರಿಗೆ ಧನ್ಯವಾದ. ಯಾಕಂದ್ರೆ ನಿಂತರ ಇನ್ನೊಂದು ಮಕ್ಕಳು ಬೇರೆ ಸ್ಕೂಲಲ್ಲಿ ಕಾಯ್ತಾ ಇದ್ದಾರೆ, ಅವ್ರಿಗೂ ಹೋಗಿ ನಾವು ಇದನ್ನ ಮಾಡಬೇಕು. ಮೌಲ್ಯಗಳಿಲ್ಲ, ಹಾಗಾಗಿ ದೊಡ್ಡವರು ಚಿಕ್ಕವರು ಗುರುಗಳು ಹಿರಿಯರಿಗೆ ಫಸ್ಟ್ ನೀವು ಮತ್ತೆ ಅವ್ರಿಗೆ ಗೌರವವನ್ನು ಕೊಡಿ. ಆವಾಗ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಸಾಧ್ಯ. ಮತ್ತೆ ಚೆನ್ನಾಗಿ ಓದಿ ಅಂತ ಒಂದು ಹಿತನುಡಿಗಳನ್ನು ನುಡಿದಿರ್ತಕ್ಕಂಥ ಚಂದ್ರಶೇಖರ್ ಯಾದವ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಅಯೋಧ್ಯೆ ನಗರವನ್ನು ನಮ್ಮ ಆವಡಿಯಲ್ಲಿ ನಿಲ್ಲಿಸಬೇಕೆಂಬ ಕನಸು ಅವ್ರು ಕಂಡಿದ್ದು 2 ಸರಿ ಆಯೋಜನೆ ಮಾಡಿದ್ರು.
ನಮ್ಮ ಅಯೋಧ್ಯೆ ಹೆಂಗ್ ತೀರ್ಕೋ ಆ ರೀತಿ ಕಟ್ಟಿದ್ದ ಒಂದು ತೋರಿಸ್ಕೊಟ್ಟಾರೆ. ಮೊದಲಿಗೆ ಅಯೋಧ್ಯೆ ಸ್ಥಾಪನೆಗೆ ಮೊದಲೇ ಅವ್ರನ್ನ ತೋರಿಸ್ಕೊಟ್ಟು ಅವರೇ ಕರ್ನಾಟಕದಲ್ಲೇ ತುಂಬ ತೋರಿಸ್ಕೊಟ್ಟು ಅವ್ರು ಪ್ರಜಾಪತಿಯರಲ್ಲ, ಈ ಕೊಟ್ಟಿದ್ದು ಎಲ್ಲ ಕಡೆ ತೋರಿಸ್ಕೊತಾರೆ ಅಂದವ್ರಲ್ಲ ಅವರು. ನಾನೆಲ್ಲ ಹುಡುಗಿ ಕೇಳಿದಾಗ ತಕ್ಷಣ ಕೊಡ್ತೀವಿ ಅಂತ ಮನಸ್ಸಿದ್ರು ಅಂಥವ್ರು ನಮ್ಮ ಮಕ್ಕಳೇ ತುಂಬ ಕೊಟ್ಟಿದ್ದಾರೆ ಮೇಡಮ್. ಅದು ಎಲ್ಲರೂ ಪ್ರಚಾರ ಯಾಕೆ ಮಾಡ್ತೀವಿ ಯಾಕಂತಂದ್ರೆ ನಾನು ಮುಂದಿನ ಚುನಾವಣೆ ನಿಂತಾಗ ಆ ಎಣ್ಣೆ ಹೆಸರು ಬಂತು, ಒಂದೇ ಮಾತಾಡಿದ್ದು ನೋಡಿ ನಾನೆಲ್ಲೋ ಈ ಚಿಕ್ಕ ಚುನಾವಣೆ ನೀವು ನಿಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ, ನೀನು ಮುಂದೆ ಸಾಕು ಅಂತ ನನಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ತ ಮಹಾನ್ ಭಾವರು ನಿಜವಾಗ ಅವ್ರದ್ದೇ ಹೆಸರಿದ್ದು ಬೇಡ ನನಗೆ ಬೇಡ, ಕಾಲಾವಕಾಶ ಕಡಿಮೆ ಇದೆ, ಮುರಳಿ ಬೆಳೀಲಿ ಅಂತ ನನಗೊಂದು ಅವಕಾಶ ಮಾಡಿಬಿಟ್ಟು ನಾನು ಟಿಕೆಟ್ ನನಗೆ ಅಭ್ಯರ್ಥಿ ಮಾಡೋದು ಅವರೇ. ಯಾಕಂದರೆ ನನಗೇನೋ ಚಿಕ್ಕ ಸಹಾಯ ಮಾಡೋದು ನಾನು ನೆನೆಸ್ಕೊಬೇಕು, ಇಲ್ಲೇ ಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ಸ್ನೇಹಿತರೊಬ್ಬರು ಗ್ರಾಮ ಭಾರತಿ ಸೇವಾ ಟ್ರಸ್ಟ್ ಅಂದ್ಬಿಟ್ಟು ಸುಮಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ರೂಮ್ಗೆ ಆಗುವಂಥ ಸುಣ್ಣ ಬಣ್ಣವನ್ನು ಕೊಟ್ಟು ಒಂದು ಇದು ಕೊಟ್ಟಿದ್ದಾರೆ. ಮತ್ತು ಏನು ಗೋಡೆ ಬರೆಗಳು ನಾನೇ ಮಾಡಿಕೊಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಅಣ್ಣ ಅವರು ಬಂದಿದ್ದಾರೆ, ಮತ್ತು ಪತ್ರಕರ್ತ ಸೂರ್ಯಪುತ್ರದವರು, ಹರೀಶ್ ಅವರು, ಹಾಗೂ ಈ ಶಾಲೆಗೆ ಒಂದು ಹೊಸ ರೂಪ ತಂದು ಕೊಟ್ಟಂಥ ಮುಖ್ಯ ಶಿಕ್ಷಕಂತ ಶೋಭಾರಾಣಿ ಮೇಡಮ್ನವರು, ಮುಖ್ಯ ಗುರುಗಳಂತ ಪುಣ್ಯತಿ ಮೇಡಮ್ ಅವರೇ, ಪಿ ಡಿ ಮೇಡಮ್ ಅವರೇ, ಮಂಜು ಸರ್ ಅವರೇ. ಮಕ್ಕಳಿಗೆ ನಾವೇನಾದ್ರು ಕೊಡ್ಬೇಕಂತ ಹೇಳಿದ್ರೆ ತುಂಬ ದಾನಿಗಳು ಬರ್ತಾರೆ. ಆ ದಾನಿಗಳು ಕೊಟ್ಟಂಥ ಒಂದು ಇದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಉತ್ತಮ ರೀತಿ ಇರಬೇಕು. ನಮ್ಮ ಚಂದ್ರಣ್ಣ ಹೇಳಿದ್ರಲ್ಲ, ನಮ್ಮ ಗಣೇಶ್ ಪಾಲ್ಗಳಿದೆ, ಇಲ್ಲಿಂದ ಓದೇ ಹೋಗೋಣ, ಚೆನ್ನಾಗಿ ಓದ್ಕೊಂಡು ಶಾಲೆದಲ್ಲಿ ಆಗ್ಬೋದು, ಹೈಸ್ಕೂಲ್ ಆಗ್ಬೋದು, ಪ್ರಿಮಿಯರ್ ಆಗ್ಬೋದು, ಎಲ್ಲ ಫಸ್ಟ್ ಇದೆ. ಸ್ಪೋರ್ಟ್ಸಲ್ಲಿ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ನಮ್ಮ ಶಾಲೆ ಮಕ್ಕಳೇ ತುಂಬ ಓದ್ಬೇಕು. ನೀವೆಲ್ಲ ಏನು ಈ ಒಂದು ಶಾಲೆ ನಿಲ್ಲಿಸಕ್ಕೆ ಫೌಂಡೇಶನ್ ಇವಾಗಿಟ್ಟು ಇದರಿಂದ ಈ ಶಾಲೆಗಳು ಅಭಿವೃದ್ಧಿ ಆಗೋದ್ರಿಂದ ನಾನು ಎರಡು ಮಾತ್ರ ಅನಿಸಿಕೆ ಕೊಟ್ಟು ನನ್ನ ಮಾತು ನಿಲ್ಲಿಸ್ತಾ ಇದ್ದೀನಿ.